ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೆಬ್ಬಾಳ ಚಿತಾಗಾರದಲ್ಲಿ ನಟ ಶ್ರೀಧರ್ ಅಂತ್ಯಕ್ರಿಯೆ. ಚಿರಶಾಂತಿ ಧಾಮದಲ್ಲಿ ನಟ ಶ್ರೀಧರ್ ಅಂತ್ಯಕ್ರಿಯೆ ಆಗಿದೆ. ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಿಂದ ಹೆಬ್ಬಾಳ ಚಿತಾಗಾರಕ್ಕೆ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗಿದೆ. ಶ್ರೀಧರ್ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ ಕುಟುಂಬಸ್ಥರು. ಮೂಲತಃ ಭಟ್ಕಳದವರು ಇವರು ಅನ್ನೋದು ಗೊತ್ತಾಗ್ತಾ ಇದೆ. ಶ್ರೀಧರ್ ನಾಯಕ್, ನಟ ಶ್ರೀಧರ್ ಅಂತಿಮ ವಿಧಿವಿಧಾನವನ್ನ ಅವರ ಸಹೋದರ ನೆರವೇರಿಸಿದ್ದಾರೆ. ಆಸ್ಪತ್ರೆಯಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಹೆಬ್ಬಾಳ ಚಿತಾಗಾರದಲ್ಲಿ ನಟ ಶ್ರೀಧರ್ ಅಂತ್ಯಕ್ರಿಯೆ ಆಗಿದೆ. ಚಿರಶಾಂತಿ ಧಾಮದಲ್ಲಿ ನಟ ಶ್ರೀಧರ್ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ. ನಿಜಕ್ಕೂ ಕೂಡ ದುರ್ದೈವದ ಸಂಗತಿ. ಒಂದು ಕಡೆ ನಟ ಶ್ರೀಧರ್ ಅವರು ಒಂದಿಷ್ಟು ಸೀರಿಯಲ್ಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಇದೆಲ್ಲದರ ನಡುವೆ ಅವರ ವೈಯಕ್ತಿಕ ಬದುಕು ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರೋದು. ಸ್ವತಃ ಅವರ ಪತ್ನಿನೇ ಮಾತನಾಡಿದ್ದನ್ನು ನಾವು ಕೇಳಿಸ್ಕೊಂಡ್ವಿ ಇಷ್ಟೊತ್ತು. ಶ್ರೀಧರ್, ನಾನು ಪ್ರೀತಿಸಿ ಮದುವೆ ಆಗಿದ್ವಿ, ತುಂಬ ಕನಸನ್ನು ಕಟ್ಕೊಂಡಿದ್ವಿ. ಆದರೆ ಮದುವೆ ಆದ ತಿಂಗಳು 2 ತಿಂಗಳಿಗೆಲ್ಲ ಶ್ರೀಧರ್ ಬದಲಾಗ್ಬಿಟ್ಟ. ಜೊತೆಗೆ ರಿಸ್ಟ್ರಿಕ್ಷನ್ ಹಾಕೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ನನಗೆ ಒಂಥರ ಹಿಂಸೆ ಆಗ್ತಾ ಇತ್ತು. ಪ್ರತಿನಿತ್ಯ ಆಗಾಗ ಜಗಳ ನಡೀತಾನೆ ಇತ್ತು ನನ್ನ ಶ್ರೀಧರ್ ನಡುವೆ. ಅದಾದ ನಂತರ ಮಗು ಹುಟ್ಟಿದ ನಂತರನಾದರೂ ಸರಿ ಹೋಗ್ತಾರೆ ಅಂತ ಅಂದರೆ ಅದು ಆಗಲಿಲ್ಲ. ಹೊಡೆದಾಗ ನಾನು ಬೆಳಗ್ಗೆ ಕಾಲೇಜ್ಗೆ ಹೋಗಿ, ಅಂದರೆ ಲೆಕ್ಚರರ್ ಅಂತ ಕಾಣಿಸುತ್ತೆ ಅವರ ಪತ್ನಿ, ಅವರ ಹೊಡೆತಕ್ಕೂ ಕೂಡ ನಾನು ಅಳುಕದೆ ಹೋಗಿ ಕಾಲೇಜ್ಗೆ ಹೋಗ್ತಾ ಇದ್ದೆ ಪ್ರತಿನಿತ್ಯ. ಅಲ್ಲಿ ಹೋಗಿ ಟೀಚ್ ಮಾಡಿ ಬರ್ತಾ ಇದ್ದೆ ಅನ್ನೋ ನಿಟ್ಟಿನಲ್ಲೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಪಾರು ಸೀರಿಯಲ್ನ ಸಹನಟಿ ವರ್ಷಿತಾ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವರ್ಷಿತಾ ಅವರೇ, ನಮಸ್ಕಾರ. ನಮಸ್ತೆ ಮೇಡಮ್, ನೀವು ಶ್ರೀಧರ್ ಅವರೆಲ್ಲ ಒಟ್ಟಿಗೆ ನಟಿಸಿದ್ದ? ಹೌದು, ಪಾರು ಸೀರಿಯಲಲ್ಲಿ ಅವರು ನನಗೆ ಮಾವನ್ ಕ್ಯಾರೆಕ್ಟ್ರು ಮಾಡಿದರು. ಅಂದರೆ ಧಾಮಿನಿ ಅವರು ನನಗೆ ಅತ್ತೆ ಪಾತ್ರ ಮಾಡಿದರು, ಅವರು ನನಗೆ ಮಾವ ಪಾತ್ರ. ಸೊ ಸೀರಿಯಲಲ್ಲಿ ಮಾಡಬೇಕಾದ್ರೆ ಹಿ ವಾಸ್ ವೆರಿ ಫನ್ ಲವ್ವಿಂಗ್, ತುಂಬ ನಗ್ಸೋರು. ಆ್ಯಕ್ಚುಲಿ ಆಫ್ ಸ್ಕ್ರೀನಲ್ಲಿ ತುಂಬ ಖುಷಿಯಾಗಿ ನಾವೆಲ್ಲ ವರ್ಕ್ ಮಾಡ್ತಾ ಇದ್ವಿ. ಸೊ ಇವತ್ತು ನನಗೆ ನ್ಯೂಸ್ ಕೇಳಿ ತುಂಬಾ ಶಾಕ್ ಆಯಿತು, ತುಂಬ ಬೇಜಾರು ಆಯಿತು. ಇಟ್ ಇಸ್ ರಿಯಲಿ ವೆರಿ ಅನ್ಫಾರ್ಚುನೇಟ್. ಹೆಂಗಿರ್ತಾ ಇದ್ರು ನಿಮ್ಮ ಜೊತೆಗೆ ಸೆಟ್ನಲ್ಲಿ ಮೇಡಮ್? ಅವರು ಮಕ್ಕಳ ಥರ ಫನ್ ಮಾಡೋರು ಸರ್. ಅಂದರೆ ಕೋತಿ ಥರ ಎಲ್ಲ ಆ್ಯಕ್ಟ್ ಮಾಡೋರು, ಅಂದರೆ ಜಿಗ್ಗಿಯೋರು, ನಮ್ಮನ್ನೆಲ್ಲ ನಗ್ಸೋರು. ಆ್ಯಂಡ್ ಯಾರನ್ನ ನೋಡಿದ್ರು ಕೂಡ ತಮಾಷೆ ಮಾಡೋರು, ಎಲ್ರೂ ರೇಗಿಸ್ಕೊಂಡು ತುಂಬ ಸೆಟ್ನ ಲೈವ್ಲಿ ಆಗಿ ಇಟ್ಕೊಳ್ತಾ ಇದ್ದಂಥ ಮನುಷ್ಯ. ಅವ್ರಿಗೆ ಹುಷಾರಿಲ್ಲ ಅಂತ ವಿಷಯ ಗೊತ್ತಾದ ತಕ್ಷಣ ಇಟ್ ವಾಸ್ ಅ ಹ್ಯೂಜ್ ಶಾಕ್ ಫಾರ್ ಅಸ್. ಬಿಕಾಸ್ ಚೆನ್ನಾಗಿದ್ದವರು ಸಡನ್ನಾಗಿ ಹಾಸ್ಪಿಟಲೈಸ್ ಆದರು, ಹುಷಾರಿಲ್ಲ ಅಂತ ವಿಷಯ ಗೊತ್ತಾದಾಗ ತುಂಬಾ ಬೇಜಾರಾಯಿತು. ಆ್ಯಂಡ್ ಫಿನಾನ್ಷಿಯಲಿ ಕೂಡ ಅವ್ರಿಗೆ ತುಂಬಾ ಪ್ರಾಬ್ಲಮಲ್ಲಿದ್ದರು ಅಂತ ಅವ್ರು ಹಾಸ್ಪಿಟಲೈಸ್ ಆದಮೇಲೆ ನಮಗೆ ಗೊತ್ತಾಯಿತು. ಆ್ಯಂಡ್ ನನ್ನ ಕಡೆಯಿಂದ ನಾನು ಏನು ಹೆಲ್ಪ್ ಮಾಡ್ಬೋದು, ನಾನು ಏನು ಅವ್ರಿಗೆ ಸಹಾಯ ಮಾಡ್ಬೋದು, ನನ್ನ ಕಡೆಯಿಂದನೂ ನಾನು ಡೆಫಿನೆಟ್ಲಿ ಮಾಡಿದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಮೂಲಕನೂ ನಾನು ಹೆಲ್ಪ್ ಮಾಡಿಸಿದೆ. ಬಟ್ ಗೊತ್ತಿಲ್ಲ, ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ ಅಂತ ನೆನೆಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಬಿಕಾಸ್ ಅಂಥ ಫನ್ ಮನುಷ್ಯ ಅವರು, ಅಂಥ ಒಳ್ಳೆ ವ್ಯಕ್ತಿ. ಆ್ಯಂಡ್ ನಮ್ಮ ಸೆಟ್ಟಲ್ಲಿ ಎಲ್ಲರೂ ಅವ್ರನ್ನ ಚಿಕ್ಕಪ್ಪ ಅಂತ ಕರೆಯೋರು, ತಮಾಷೆ ಮಾಡೋರು. ಸೊ ವೆರಿ ಅನ್ಫಾರ್ಚುನೇಟ್. ಮೇಡಮ್, ಅವ್ರಿಗೆ ಸೆಟ್ನಲ್ಲೆಲ್ಲ ಯಾವತ್ತಾದರೂ ಅನಾರೋಗ್ಯ ಕಾಡಿದ್ದುಂಟಾ? ಅಂದರೆ ನಿಮ್ಮ ಮುಂದೆ ಹೇಳ್ತಾ ಇದ್ರ ನಂಗೆ ಹಿಂಗೆಲ್ಲ ಹುಷಾರು ತಪ್ತಾ ಇದೆ ಪದೇ ಆ ರೀತಿಯಾಗಿ ಏನಾದರೂ ಹೇಳ್ಕೊಂಡಿದ್ರಾ ನಿಮ್ಮ ಮುಂದೆ? ಇಲ್ಲ, ಆ್ಯಕ್ಚುಲಿ ಅವರು ಹುಷಾರಿಲ್ಲದೆ ಇದ್ದಿದ್ದು ನಾನಂತೂ ಯಾವತ್ತೂ ನೋಡಿಲ್ಲ. ಮ್ಯಾಕ್ಸಿಮಮ್ ಏನು ಕೆಮ್ಮು ನೆಗಡಿ ನಾರ್ಮಲ್ ಆ ಥರ ಏನಾದರೂ ಹುಷಾರಿಲ್ಲದೆ ಇರ್ತೈತೇನೋ. ಬಟ್ ಅವ್ರು ಯಾವತ್ತೂ ನನಗೆ ಹುಷಾರಿಲ್ಲ, ನನಗೆ ಸುಸ್ತಾಗ್ತಾ ಇದೆ ಅಂತ ಕೂತ್ಕೊಂಡವರೇ ಅಲ್ಲ. ಶಾರ್ಟಿಗೆ ಬಂದಾಗ ಅಷ್ಟು ಆ್ಯಕ್ಟಿವ್ ಆಗಿರ್ತಾಯಿದ್ರು, ಅಷ್ಟು ಲೈವ್ಲಿ ಆಗಿರ್ತಾಯಿದ್ರು. ಆ್ಯಂಡ್ ಪರ್ಫಾರ್ಮ್ ಮಾಡಬೇಕಾದ್ರೂ ಅಷ್ಟೇ ನಮಗೂ ಬೂಸ್ಟ್ ಮಾಡೋರು, ಈ ಥರ ಮಾಡು ಆ ಥರ ಮಾಡು ಅಂತ. ಸೊ ಆ ಥರ ಇದ್ದವ್ರು. ಅವ್ರು ಯಾವತ್ತೂ ಹುಷಾರಿಲ್ಲ ಅಂತೆಲ್ಲ ಕೂತವರೇ ಅಲ್ಲ, ನಾನಂತೂ ನೋಡಿಲ್ಲ ಆ್ಯಕ್ಚುಲಿ. ಅವ್ರ ಫೈನಾನ್ಷಿಯಲ್ ಕಂಡೀಷನ್ಸ್ ಎಲ್ಲ ಹೆಂಗಿತ್ತು ಮೇಡಮ್? ಮನೇಲೆಲ್ಲ ಆ್ಯಕ್ಟಿಂಗ್ ಕ್ಲಾಸಸ್ ಎಲ್ಲ ನಡೆಸ್ತಾ ಇದ್ರಂತೆ?
ಹೌದು, ನಾನು ಕೇಳ್ಪಟ್ಟಿದ್ದೆ. ಸೊ ಫ್ರ್ಯಾಂಕ್ಲಿ ನನಗೆ ಅವರು ಅಷ್ಟು ಕ್ಲೋಸ್ ಇಲ್ಲ, ಬಟ್ ಶೂಟಿಂಗಿಗೆ ಬಂದಾಗ ಅವರು ಹೇಳ್ತಾ ಇದ್ರು ಆ್ಯಕ್ಟಿಂಗ್ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಅವ್ರ ಮಗನ ಬಗ್ಗೆ ಮಾತಾಡ್ತಾ ಇದ್ರು, ನನ್ನ ಮಗ ಇದ್ದಾನೆ, ನನ್ನ ವೈಫ್ ಇದ್ದಾರೆ ಅಂತ ಮಾತಾಡ್ತಾ ಇದ್ರು. ಸೊ ತುಂಬ ಖುಷಿಯಾಗೆ ಮಾತಾಡ್ಕೊಂಡಿದ್ರು. ಅವ್ರು ಯಾವತ್ತೂ ಅವ್ರ ಪರ್ಸ್ನಲ್ಸ್ ಎಲ್ಲ ನಮ್ಮ ಹತ್ರ ಶೇರ್ ಮಾಡಿಲ್ಲ. ಬೇರೆಯವ್ರ ಹತ್ರ ಶೇರ್ ಮಾಡಿದ್ರೇನೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಯಾವತ್ತೂ ಶೇರ್ ಮಾಡಿಲ್ಲ. ಬಟ್ ನನ್ನ ಜೊತೆ ಇರೋವಾಗೆಲ್ಲ ತುಂಬ ಖುಷಿಯಾಗಿರ್ತಾ ಇದ್ರು ಆ್ಯಂಡ್ ನನ್ನನ್ನು ರೇಗಿಸ್ಕೊಂಡಿರ್ತಾ ಇದ್ರು. ಆ್ಯಂಡ್ ಫಿನಾನ್ಷಿಯಲಿ ಕೂಡ ಅಷ್ಟೇ, ಅವ್ರು ಯಾವತ್ತೂ ಹೇಳ್ಕೊಂಡಿಲ್ಲ ಸೆಟ್ಟಲ್ಲಿ ಲೈಕ್ ನನಗೆ ಫಿನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಥವಾ ಏನೋ ತೊಂದರೆ ಆಗ್ತಿದೆ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ. ಆ್ಯಂಡ್ ಅವರು ಹಾಸ್ಪಿಟಲೈಸ್ ಆದಾಗಲೇ ನಮಗೆ ವಿಷಯ ಗೊತ್ತಾಗಿದ್ದು ದಟ್ ಫಿನಾನ್ಷಿಯಲಿ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಆ್ಯಂಡ್ ಅವ್ರ ಸೇವಿಂಗ್ಸ್ ಎಲ್ಲ ಆಲ್ರೆಡಿ ಖರ್ಚಾಗೋಗಿದೆ ಹಾಸ್ಪಿಟಲ್ಗೆ ಆ್ಯಂಡ್ ಹಿ ಈಸ್ ಇನ್ ನೀಡ್ ಆಫ್ ಮನಿ ಅಂತ ಗೊತ್ತಾಗಿ ನಾವು ಆರ್ಟಿಸ್ಟ್ ಕಡೆಯಿಂದ ಏನು ಹೆಲ್ಪ್ ಮಾಡ್ಬೋದು ಅದನ್ನೆಲ್ಲ ಮಾಡಿದ್ದೀವಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲೆಲ್ಲ ಹೆಲ್ಪ್ ಮಾಡಿ ಅಂತ ನಾವು ಮೆಸೇಜಸ್ ಕೂಡ ಶೇರ್ ಮಾಡಿದ್ದೀವಿ. ಅದರಿಂದ ಹೆಲ್ಪ್ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀವಿ. ಅವ್ರು ಯಾವಾಗಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಮೇಡಮ್? ನಿಮಗೆ ಯಾವಾಗ ಗೊತ್ತಾಯಿತು ಅದು? ನೀವು ಹೋಗಿ ನೋಡ್ಕೊಂಡು ಬಂದಿದ್ರಾ ಅವರನ್ನು ಯಾವತ್ತಾದರೂ? ಇಲ್ಲ, ಆ್ಯಕ್ಚುಲಿ ನನಗೆ ಅವರು ಹಾಸ್ಪಿಟಲ್ಗೆ ಸೇರಿದ ಮೇಲೆ ನನ್ನ ಫ್ರೆಂಡ್ ಅಂಕಿತಾ ಅಂತ ಇದ್ದಾಳೆ, ಶಿ ಈಸ್ ಇನ್ ಕ್ಯಾನಡಾ, ಅವಳಿಗೆ ಫೋನ್ ಮಾಡಿ ಮಾತಾಡಿದ್ದಾರೆ ಅವರೇನೆ. ನನಗೆ ತುಂಬ ಹುಷಾರಿಲ್ಲ, ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಅವರು ಹೇಳಿದ್ಮೇಲೆ ಅವಳು ಒಂದು ವಿಡಿಯೋ ಮಾಡಿದ್ಲು. ಆ ವಿಡಿಯೋ ನೋಡಿದ್ಮೇಲೆ ನನಗೆ ಗೊತ್ತಾಯಿತು, ಓಕೆ ಶ್ರೀಧರ್ ಸರ್ ಹುಷಾರಿಲ್ಲ, ಈ ಥರ ಆಗಿದೆ ಅಂತ. ಐ ಟ್ರೈಡ್ ಕಾಂಟ್ಯಾಕ್ಟಿಂಗ್ ಹಿಮ್, ಬಟ್ ಅಷ್ಟೊತ್ತಿಗೆ ಅವ್ರ ಫೋನು ಏನೋ ಮೆಸೇಜು ಎಲ್ಲ ಏನೋ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು, ಬಟ್ ನನಗೆ ಶೂಟಿಂಗ್ ಇದ್ದ ಕಾರಣ ನಾನು ಹಾಸ್ಪಿಟಲ್ಗೆ ಹೋಗಿ ನೋಡ್ಕೊಂಬರೋಕ್ಕಾಗಲಿಲ್ಲ. ಬಟ್ ಆ್ಯಸ್ ಐ ಸೆಟ್, ಫಿನಾನ್ಷಿಯಲಿ ನನ್ನ ಕಡೆಯಿಂದ ಏನು ಹೆಲ್ಪ್ ಆಗುತ್ತೆ ಅದನ್ನು ನಾನು ಮಾಡಿದ್ದೀನಿ ಆ್ಯಂಡ್ ನನಗೆ ಗೊತ್ತಿರೋರ ಮೂಲಕ ಮಾಡಿಸಿದ್ದೀನಿ. ಅವ್ರು ಹಾಸ್ಪಿಟಲಿಗೆ ಆದಮೇಲೆ ಗೊತ್ತಾಗಿದ್ದು ಅವ್ರು ಹಾಸ್ಪಿಟಲೈಸ್ ಆಗಿದ್ದಾರೆ, ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ. ಮೇಡಮ್, ನಿಮಗೆ ಈ ಶ್ರೀಧರ್ ಅವರು ಎಷ್ಟು ದಿನದಿಂದ ಗೊತ್ತು ಮತ್ತು ಎಷ್ಟು ಕ್ಲೋಸ್ ಆಗಿದ್ರು ನಿಮ್ಮ ಜೊತೆಗೆಲ್ಲ? ಶ್ರೀಧರ್ ಸರ್ರು ನನಗೆ ಪಾರು ಸೀರಿಯಲಿಂದಾನೇ ನನಗೆ ಪರಿಚಯ ಆಗಿದ್ದು. ಅದಕ್ಕೆ ಮುಂಚೆ ನಂಗೆ ಅವ್ರ ಪರಿಚಯ ಇರಲಿಲ್ಲ. ಆ್ಯಂಡ್ ಅವರು ನನ್ನ ಸೀರಿಯಲ್ ಮಾಡೋ ತನಕ ಅಷ್ಟೇ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದಿದ್ದು. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು, ನನಗೆ ಅವ್ರ ಪರ್ಸ್ನಲ್ಸ್ ಎಲ್ಲ ಅಷ್ಟು ಗೊತ್ತಿಲ್ಲ. ಆ್ಯಂಡ್ ನನ್ನ ಪಾತ್ರ ಸ್ವಲ್ಪ ದಿನನೇ ಆ ಸೀರಿಯಲಲ್ಲಿ ಇದ್ದಿದ್ದರಿಂದ ನಾನು ಎಷ್ಟು ದಿನ ಇದ್ನೋ ಅವ್ರ ಜೊತೆ ಅಷ್ಟು ದಿನ ಖುಷಿಯಾಗಿ ಇಂಟ್ರ್ಯಾಕ್ಟ್ ಮಾಡ್ಕೊಂಡಿರ್ತಾ ಇದ್ದೆ. ಅವ್ರು ನನ್ನ ರೇಗಿಸ್ತಾ ಇದ್ರು, ತಿಂಡಿ ಪೋತಿ ಅಂತೆಲ್ಲ ರೇಗಿಸ್ತಾ ಇದ್ರು. ಬಟ್ ಅದು ಬಿಟ್ಟು ನನಗೆ ಆಫ್ ಸ್ಕ್ರೀನ್ ನಾನು ಬಂದು ಅವ್ರ ಜೊತೆ ಅಷ್ಟೊಂದೇನು ಕಾಂಟ್ಯಾಕ್ಟ್ ಇರಲಿಲ್ಲ ನನಗೆ. ಬಟ್ ಶ್ರೀಧರ್ ಸರ್ರು ಕನೆಕ್ಟೆಡ್ ಆಗಿದ್ರು. ಲೈಕ್ ಎಲ್ಲಾದರೂ ಈ ಗ್ರೂಪಲ್ಲೆಲ್ಲ ಮೆಸೇಜ್ ಮಾಡಿದ್ರೆ ಅವರು ರಿಯಾಕ್ಟ್ ಮಾಡೋರು, ಆ ಥರ ಎಲ್ಲ ಇತ್ತು. ಬಟ್ ಪರ್ಸ್ನಲಿ ನಾನು ಅವ್ರನ್ನ ಹೋಗಿ ಮೀಟ್ ಮಾಡಿದ್ದು ಅಂತ ಅಂದರೆ ಪಾರು ಸೀರಿಯಲಲ್ಲಿ ಅಷ್ಟೇ. ಓಕೆ. ಅದಾದ ನಂತರ ಯಾವತ್ತೂ ನೀವು ಭೇಟಿ ಮಾಡಿಲ್ಲ? ಅಂದರೆ ಪಾರು ಸೀರಿಯಲ್ ಮುಕ್ತಾಯದ ಆದ ನಂತರ ಯಾವತ್ತೂ ಕೂಡ ಅವ್ರನ್ನ ಭೇಟಿ ಮಾಡೋದು ಅಥವಾ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದು ಆ ಥರ ಏನೂ ಆಗಿಲ್ಲ? ಇಲ್ಲ, ಅಂದರೆ ಒಂದು ಝೀ ಕನ್ನಡ ಇವೆಂಟ್ ಇತ್ತು, ಆ ಇವೆಂಟ್ಗೆ ಹೋದಾಗ ಸರ್ರು ಬಂದಿದ್ರು, ಅವಾಗ ಮಾತಾಡ್ಸಿದಷ್ಟೇ ಬಿಟ್ಟರೆ ಅದಾದಮೇಲೆ ನಾನು ಅವ್ರನ್ನ ಕಾಂಟ್ಯಾಕ್ಟೇ ಮಾಡಲಿಲ್ಲ. ಮತ್ತೆ ಯಾವುದು ಪ್ರಾಜೆಕ್ಟಲ್ಲೂ ನಾವು ಮೀಟ್ ಮಾಡೋಕ್ಕಾಗಿಲ್ಲ ಅನ್ಫಾರ್ಚುನೇಟ್ಲಿ. ಹಿಂಗಾಗಿದೆ ಶ್ರೀಧರ್ ಅವರಿಗೆ ಅಂತ ಅಂದಾಗ, ನಿಮ್ಮದು ಒಂದು ಫ್ರೆಂಡ್ಸ್ ಅಂತ ಇರ್ತೀರಲ್ಲ, ಕಲಾವಿದರು ಎಲ್ಲ ಪಾರು ಸೀರಿಯಲ್ನಲ್ಲಿ ನಟಿಸಿದವರು, ಅವ್ರ ಜೊತೆಗೆಲ್ಲ ನೀವು ಮಾತಾಡಿದ್ರಾ? ಅವರೆಲ್ಲ ಏನು ಹೇಳಿದರು? ಅಂದರೆ ನಾನು ನಮ್ಮ ಅಸೋಸಿಯೇಟ್ ಒಬ್ಬರು ವಿನಾಯಕ್ ಅಂತ ಇದ್ದರು, ಅವ್ರಿಗೆ ಕಾಲ್ ಮಾಡಿದೆ. ಅವ್ರು ಇತ್ಕೊಂಡು ನನಗೂ ಇವಾಗಲೇ ವಿಷಯ ಗೊತ್ತಾಗಿದ್ದು, ನಂಗೆ ಅದ್ರ ಡೀಟೇಲ್ಸ್ ಏನೂ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ ಮ್ಯಾಮ್ ಅಂತ ಅಂದರು. ಅದಾದಮೇಲೆ ನಾನು ಸಿತಾರಾ ಅಕ್ಕಾಗ ಮೆಸೇಜ್ ಮಾಡಿದೆ, ಅವರು ಹಾಗೆ ಅಂದರು. ಲೈಕ್ ಇಟ್ ವಾಸ್ ಅ ಹ್ಯೂಜ್ ಶಾಕ್ ಫಾರ್ ಎವ್ರಿಬಡಿ. ಯಾರಿಗೂ ಇನ್ನೂ ಕರೆಕ್ಟಾಗಿ ವಿಷಯನೇ ಗೊತ್ತಿರಲಿಲ್ಲ, ಏನಾಗಿದೆ, ಏನಾಗ್ತಾ ಇದೆ ಅವ್ರಿಗೆ, ಯಾಕೆ ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತಲೂ ಯಾರಿಗೂ ಗೊತ್ತಾಗಲಿಲ್ಲ. ಬಟ್ ಆಮೇಲೆ ನನಗೆ ಬೇರೆಯವ್ರ ಮೂಲಕ, ಬೇರೆ ಆರ್ಟಿಸ್ಟ್ ಮೂಲಕ ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದವ್ರ ಮೂಲಕ ನನಗೆ ಗೊತ್ತಾಯಿತು ಅವ್ರಿಗೆ ಹುಷಾರಿಲ್ಲ, ಈ ಥರ ಹಾಸ್ಪಿಟಲೈಸ್ ಆಗಿದ್ದಾರೆ, ಈ ಥರ HIV ಏನೋ ಆಗಿದೆ ಅಂತೆಲ್ಲ ವಿಷಯ ಗೊತ್ತಾದಮೇಲೆ ವಿ ಫೆಲ್ಟ್ ವೆರಿ ಅನ್ಫಾರ್ಚುನೇಟ್. ತುಂಬಾ ದೊಡ್ಡ ಶಾಕ್ ಆಯಿತು ಆ್ಯಕ್ಚುಲಿ. ಹೇಗೆ ಏನು ಎತ್ತ ಅದ್ರ ಬಗ್ಗೆ ಏನು ನಾವು ಕೇಳೋದಕ್ಕೂ ನನಗೆ ಯಾರೂ ಸಿಗಲೂ ಇಲ್ಲ, ಯಾರ ಜೊತೆನೂ ಮಾತಾಡೋಕ್ಕೂ ಆಗಿಲ್ಲ. ಬಟ್ ಆಸ್ ಐ ಟೋಲ್ಡ್, ನನಗೆ ಬೇರೆ ಫ್ರೆಂಡ್ಸ್ ಮೂಲಕ ನನಗೆ ಗೊತ್ತಾಯಿತು ಅವ್ರಿಗೆ ಈ ಥರ ಹುಷಾರಿಲ್ಲ ಆ್ಯಂಡ್ ಈಸ್ ಇನ್ ನೀಡ್ ಆಫ್ ಹೆಲ್ಪ್ ಅಂತ. ಓಕೆ. ಜೊತೆಗೆ ಅವರ ಕುಟುಂಬಸ್ಥರ ಬಗ್ಗೆ ನಿಮಗೇನಾದರೂ ಹೇಳಿದ್ರಾ ಮೇಡಮ್? ಅಂದರೆ ಅವ್ರ ವೈಫು, ಅವ್ರ ಮಕ್ಕಳು, ಅವ್ರ ಮಗ ಅನಿಸುತ್ತೆ.
ಫ್ರಾಂಕ್ಲಿ ಸ್ಪೀಕಿಂಗ್ ನಾವು ಸೆಟ್ಟಲ್ಲಿ ಇರ್ಬೇಕಾದ್ರೆ ಅವರು ತುಂಬ ಖುಷಿಯಾಗಿ ಹೇಳ್ಕೊಳ್ಳೋರು. ನನ್ನ ಮಗ ಇವತ್ತು ಹಿಂಗೆ ತರಲೆ ಮಾಡ್ದ, ಹೋಗ್ಬೇಕಾದ್ರೆ ಹಿಂಗೆ ಹಠ ಮಾಡ್ದ, ನನ್ನ ವೈಫ್ ಜೊತೆ ನಾನು ಹಿಂಗೆ ಆಚೆ ಹೋಗಿ ಅಂದರೆ ಒಂದು ಹ್ಯಾಪಿ ಫ್ಯಾಮಿಲಿ ಥರ ಒಂದು ಪೋರ್ಟ್ರೇ ಮಾಡಿದರೆ ಹೊರತು ಅವ್ರ ಫ್ಯಾಮಿಲಿ ಲೈಫಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ ಅಥವಾ ಏನೋ ಇಶ್ಯೂ ಇದೆ ಅಂತ ಎಲ್ಲ ಏನೂ ನನಗಂತೂ ಪರ್ಸ್ನಲಿ ಏನೂ ಗೊತ್ತಿರಲಿಲ್ಲ. ಬೇರೆ ಆರ್ಟಿಸ್ಟಿಗೆ ಗೊತ್ತಿತ್ತೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನನಗಂತೂ ಐ ಹ್ಯಾಡ್ ನೋ ಕ್ಲೂ. ಆ್ಯಸ್ ಐ ಟೋಲ್ಡ್, ಒಬ್ಬರು ನನ್ನ ಕೋ ಆರ್ಟಿಸ್ಟ್ ಆ್ಯಸ್ ಅ ಫ್ರೆಂಡ್ ಅಥವಾ ಒಬ್ಬರು ಏನಂತಾರೆ, ಒಬ್ಬರು ದೊಡ್ಡವರು, ನನಗಿಂತ ದೊಡ್ಡವರು, ಎಕ್ಸ್ಪೀರಿಯನ್ಸ್ ಇರೋರು ಅಂತಾನೆ ನನಗೆ ಶ್ರೀಧರ್ ಸರ್ ಗೊತ್ತಿದ್ರು. ಆ್ಯಂಡ್ ತುಂಬ ನಗ್ಸೋರು, ತುಂಬ ಫನ್ ಮಾಡೋರು, ತಮಾಷೆ ಮಾಡೋರು ಅಂತಾನೆ ನನಗೆ ಗೊತ್ತಿತ್ತೆ ಹೊರತು ಅದು ಬಿಟ್ಟು ಶ್ರೀಧರ್ ಸರ್ ಬಗ್ಗೆ ನನಗೆ ಪರ್ಸ್ನಲಿ ಏನೂ ಗೊತ್ತಿಲ್ಲ. ಬಟ್ ಅದೇ ಇವಾಗ ಗೊತ್ತಾಗ್ತಿದೆ. ಅವ್ರು ಹಾಸ್ಪಿಟಲೈಸ್ ಆದಮೇಲೆ, ಇನ್ಫ್ಯಾಕ್ಟ್ ನನಗೆ ಅವ್ರು ಹೋದ್ಮೇಲೆ ನನಗೆ ವಿಷಯ ಗೊತ್ತಾಗ್ತಾ ಇರೋದು. ಅವ್ರ ಈಗ ಅವ್ರ ವೈಫ್ ಮಾತನಾಡಿರುವಂತ ಒಂದು ಆಡಿಯೋ ಕೇಳಿಸ್ಕೊಳ್ತಾ ಇದ್ವಿ ನಾವು. ಅವರಿಬ್ರು ಪ್ರೀತಿಸಿ ಮದುವೆ ಆಗಿದ್ರಂತೆ. ಪ್ರೀತಿಸಿ ಮದುವೆ ಆದರೆ ಒಂದು ತಿಂಗಳಿಗೆಲ್ಲ, 2 ತಿಂಗಳಿಗೆಲ್ಲ ರಿಸ್ಟ್ರಿಕ್ಷನ್ ಮಾಡೋದಕ್ಕೆ ಶುರು ಮಾಡಿದ್ರಂತೆ ಅವ್ರ ವೈಫ್ಗೆ. ನೀನು ಅಲ್ಲಿ ಹೋಗಬೇಡ, ಅವ್ರ ಜೊತೆ ಸೇರಬೇಡ, ಅವ್ರ ಜೊತೆ ಮಾತಾಡೋಕೆ ಹೋಗ್ಬೇಡ, ಆ ರೀತಿಯಾಗಿ ಬಟ್ಟೆ ಹಾಕೋಕೆ ಹೋಗ್ಬೇಡ ಅಂತ ಹೇಳಿ. ಆ ಥರ ಎಲ್ಲ ಅನಿಸ್ತಾ ಇತ್ತಾ ನಿಮಗೆ? ಅಷ್ಟೊಂದು ಸ್ಟ್ರಿಕ್ಟ್ ಇದ್ದಾರೆ ಶ್ರೀಧರ್ ಅವರು ಅಂತ? ಫ್ರಾಂಕ್ಲಿ ಸ್ಪೀಕಿಂಗ್ ಇಲ್ಲ. ಆ್ಯಕ್ಚುಲಿ ನಮಗೆಲ್ಲ ಅವರು, ನಾನು ಸೀರಿಯಲಲ್ಲಿ ಮಾಡರ್ನ್ ಡ್ರೆಸ್ಸಸ್ಸೇ ಹಾಕ್ಕೊಳ್ಬೇಕಾಗಿತ್ತು. ಇನ್ಫ್ಯಾಕ್ಟ್ ನನ್ನ ಕ್ಯಾರೆಕ್ಟರ್ಗೆ ನಾನು ಮಾಡರ್ನಾಗೆ ರೆಡಿ ಆಗಬೇಕಿತ್ತು. ಅವ್ರು ನನ್ನ ಅಪ್ರಿಷಿಯೇಟ್ ಮಾಡೋರು, ಚೆನ್ನಾಗಿ ಕಾಣ್ತಾ ಇದೆಯಾ ಕಣೆಮ್ಮ, ಹಾಗೆ ಅವ್ರು ನನ್ನ ಹೋಗೆ ಬಾರೆ ಕಣೆಮ್ಮ ಅಂತಾನೆ ಮಾತಾಡ್ತಾಯಿದ್ರು. ಏನೇಮ್ಮ ಚೆನ್ನಾಗಿ ಕಾಣ್ತಿದ್ಯಾ ಕಣೆಮ್ಮ, ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿದ್ಯಾ ಕಣೆಮ್ಮ, ನೀನು ಈ ಥರ ರೆಡಿಯಾಗಿ ಕಣೆಮ್ಮ, ಆ ಥರ ರೆಡಿಯಾಗಿ ಕಣೆಮ್ಮ ಅಂತೆಲ್ಲ ಮಾತಾಡಿಸ್ತಾ ಇದ್ರು. ಸೊ ನನಗೆ ಅವ್ರ ವೈಫ್ ಆಡಿಯೋ ನಾನು ಇವತ್ತು ಮಾರ್ನಿಂಗ್ ನನಗೆ ಆ ಆಡಿಯೋ ಕೇಳಿಸ್ಕೊಂಡಿದ್ದು. ಸೊ ಈವನ್ ಐ ವಾಸ್ ಶಾಕ್ಡ್. ಸೊ ಗೊತ್ತಿಲ್ಲ ಏನು ನಡೀತಾ ಇತ್ತು ಅವ್ರ ಲೈಫಲ್ಲಿ, ಅವ್ರ ಪರ್ಸ್ನಲ್ ಲೈಫಲ್ಲಿ ಏನು ನಡೀತಾ ಇತ್ತು. ಐ ಹ್ಯಾವ್ ಲಿಟ್ರಲಿ ಝೀರೋ ನಾಲೆಡ್ಜ್ ಅಬೌಟ್ ಇಟ್. ನನಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನೋಡಿ, ಅವ್ರು ಹೇಳ್ತಾರೆ ಅವ್ರ ವೈಫು ಒಬ್ಬ ಆ್ಯಕ್ಟರ್ ಆಗಿದ್ದಕ್ಕೆ ಅವ್ರಿಗೆ ಸಿಕ್ಕಾಪಟ್ಟೆ ಈಗೋ ಇತ್ತಂತೆ. ನಾನು ದೊಡ್ಡ ಆ್ಯಕ್ಟ್ರು ಅನ್ನೋದೊಂದು ಈಗೋ ಇತ್ತಂತೆ ಅವ್ರಿಗೆ. ಆ ಥರ ಏನಾದರೂ ಈಗೋ ಎಲ್ಲ ತೋರಿಸ್ಕೊಳ್ತಾ ಇದ್ರಾ ಬೇರೆಯವ್ರ ಮುಂದೆ? ಬೇರೆಯವ್ರ ಮುಂದೆ ನನಗೆ ಆ್ಯಸ್ ಐ ಟೋಲ್ಡ್ ಯು, ನಾನು ಸೆಟ್ಟಲ್ಲಿರೋ ತನಕ ನಾನು ಶ್ರೀಧರ್ ಸರ್ನ ಎಷ್ಟು ನೋಡಿದ್ದೆ ನನಗೆ ಅಷ್ಟೇ ಗೊತ್ತು. ಅವ್ರಿಗೆ ಆ ಥರ ಈಗೋ ತೋರಿಸ್ಕೊಳ್ಳೋ ಅಂಥ ಪರಿಸ್ಥಿತಿ ನನ್ನ ಜೊತೆ ಯಾವತ್ತೂ ಬಂದಿಲ್ಲ. ಬಿಕಾಸ್ ನಾನು ಹೋಗ್ತಾ ಇದ್ದೆ, ನನ್ನ ಸೆಟ್ಟಲ್ಲಿ ನನ್ನ ಕೆಲಸ ಏನೋ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ, ಬರ್ತಾ ಇದ್ದೆ. ಅದು ಬಿಟ್ಟು ನನ್ನ ಹತ್ರ ಯಾವತ್ತೂ ಅವರು ಈಗೋಯಿಂದ ಮಾತಾಡೋದಾಗಲಿ ಆ ಥರ ಏನೂ ಯಾವತ್ತೂ ಮಾತಾಡಿಲ್ಲ. ಆ್ಯಸ್ ಐ ಟೋಲ್ಡ್ ಯು, ತುಂಬ ತಮಾಷೆ ಮಾಡಿಕೊಂಡು ರೇಗಿಸ್ಕೊಂಡು ನನ್ನನ್ನು ಸೀನ್ ಮುಗ್ದಾದ್ಮೇಲೆ ಚಕ್ಲಿ ಬೇಕೇನೆ, ನಿಪ್ಪಟ್ಟು ಬೇಕೇನೆ, ತಿಂತೀಯೇನೆ ಅಂತೆಲ್ಲ ರೇಗ್ಸೋರೆ ಹೊರತು ಯಾವತ್ತೂ ಈಗೋಯಿಂದ ಮಾತಾಡಿದ್ದು ನನಗಂತೂ ನೆನಪಿಲ್ಲ. ಅಂದರೆ ಅವ್ರ ವೈಫ್ ಹೇಳ್ತಾರೆ, ನನ್ನನ್ನು ಹೊಡಿತಾ ಇದ್ರು ಮನೇಲಿ, ಎಷ್ಟೋ ಬಾರಿ ಹೊಡೆದಿದ್ದಾರೆ, ಅದೇ ದುಃಖದಲ್ಲಿ ನಾನು ಕಾಲೇಜ್ಗೆ ಹೋಗಿ ಪಾಠ ಮಾಡಿದ್ದೀನಿ ಮಕ್ಕಳಿಗೆ. ಆ ರೀತಿಯಾಗಿ ಒಂದು ಮನಸ್ಥಿತಿ ಇರುತ್ತೆ ಜಗಳ ಆದಾಗೆಲ್ಲ. ಆದರೆ ಮನೇಲಿ ಜಗಳ ಆಗಿ ಅದಾದ ನಂತರ ಶೂಟಿಂಗ್ ಎಲ್ಲ ಬಂದಾಗ ಹೆಂಗಿರ್ತಾ ಇದ್ರು ಅಂದರೆ ಗೊತ್ತಾಗಲ್ಲ ಮನೇಲಿ ಜಗಳ ಆಗಿದೆಯಾ ಇಲ್ವಾ ಅಂತ ಹೇಳಿ. ಡಲ್ ಆಗಿರೋದನ್ನ ಏನಾದರೂ ನೋಡಿದ್ದೀರಾ? ಕೋಪದಿಂದ ಇರೋದೇನಾದರೂ ನೋಡಿದ್ದೀರಾ? ಇಲ್ಲ ಸರ್, ನಾನು ಯಾವತ್ತೂ ಅವ್ರನ್ನ ಆ ಥರ ನೋಡಿಲ್ಲ. ಆ್ಯಂಡ್ ನನಗೆ ಪಾರು ಸೀರಿಯಲಲ್ಲಿ ಡೇಟ್ಸ್ ಸ್ವಲ್ಪ ಕಮ್ಮಿ ಇರ್ತಾಯಿತ್ತು. ಬಿಕಾಸ್ ನನ್ನ ಪಾತ್ರ ಅಷ್ಟೊಂದು ಇರ್ತಾ ಇರಲಿಲ್ಲ ಸೀರಿಯಲಲ್ಲಿ. ಸೊ ನನಗೆ ಡೇಟ್ಸ್ ಕಮ್ಮಿ ಇರ್ತಾ ಇದ್ರಿಂದ ನಾನು ಬರ್ತಾ ಇದ್ದಿದ್ದೆ ಫ್ಯೂ ಡೇಸ್ ಸೆಟ್ಟಿಗೆ. ಸೊ ಬೇರೆ ಆರ್ಟಿಸ್ಟ್ ಜೊತೆ ಅವರೆಲ್ಲ ಹೇಗಿರ್ತಾಯಿದ್ರು. ಆ್ಯಂಡ್ ಯಾವತ್ತೂ ಶ್ರೀಧರ್ ಸರ್ ಬಗ್ಗೆ ಬೇರೆ ಆರ್ಟಿಸ್ಟ್ಗಳು ಕೂಡ ಕಂಪ್ಲೇಂಟ್ ಅಂತ ಏನೂ ಮಾಡಿದ್ದು ನನಗೆ ಗೊತ್ತಿಲ್ಲ. ನಾನು ಯಾರ ಹತ್ರನೂ ಆ ಥರ ಕಂಪ್ಲೇಂಟ್ಸ್ ಏನೂ ಕೇಳಿಲ್ಲ. ಅಥವಾ ಅವ್ರೇನಾದರೂ ಮಿಸ್ಬಿಹೇವ್ ಮಾಡಿದ್ರು, ಕೋಪ ತೋರಿಸ್ಕೊಂಡ್ರು, ಜಗಳ ಮಾಡಿದ್ರು, ಇದು ಯಾವುದೂ ನಾನು ಯಾವತ್ತೂ ಕೇಳೇ ಇರಲಿಲ್ಲ ಸೆಟ್ಟಲ್ಲಿ. ಆ್ಯಂಡ್ ನಾನು ಯಾವತ್ತೂ ನೋಡಿಲ್ಲ ಕೂಡ. ಒಟ್ಟಾರೆ ನೀವೆಲ್ಲ ಈಗ ಅಂದರೆ ಪಾರು ಸೀರಿಯಲ್ನ ಟೀಮ್ ಎಲ್ಲ ಮಾತಾಡ್ಕೊಂಡಿದ್ದೀರಿ ಹಾಗಾದರೆ, ಹಿಂಗಾಗಿದೆ ಅಲ್ಲ ಪಾಪ ಶ್ರೀಧರ್ ಅವ್ರಿಗೆ, ಹೋಗಿ ಭೇಟಿ ಮಾಡಬೇಕಾಗಿತ್ತು ಅಂತೆಲ್ಲ? ಹೌದು, ವಿ ಟ್ರೈಡ್. ಬಟ್ ಅದೇ ಕಾರಣಾಂತರಗಳಿಂದ ಹೋಗಿ ಮಾತಾಡ್ಸೋಕ್ಕಾಗಿಲ್ಲ. ಆ್ಯಕ್ಚುಲಿ ನಾನು ಈ 2-3 ಡೇಸ್ ಯಾವಾಗ ನನಗೆ ತುಂಬ ನೆನಪು ಆಗ್ತಾಯಿದ್ರು 2 ಡೇಸ್ ಬ್ಯಾಕಿಂದ. ಸರ್ ನಾವು ಹೋಗಿ ಮೀಟೇ ಮಾಡೋಕ್ಕಾಗಿಲ್ವಲ್ಲ. ನಾನು ಆ್ಯಕ್ಚುಲಿ ಟ್ರಾವೆಲ್ ಮಾಡಿದೆ, ಐ ವಾಸ್ ಔಟ್ ಆಫ್ ಬ್ಯಾಂಗ್ಳೂರ್, ಶೂಟಿಂಗ್ ಇತ್ತು. ಸೊ ನನಗೆ ಲಿಟ್ರಲಿ ಅವ್ರನ್ನ ಹೋಗಿ ಮಾತಾಡ್ಸೋಕ್ಕೆ ಆಗಲಿಲ್ಲ. ಅಟ್ಲೀಸ್ಟ್ ನಾಳೆ ನಾಡಿದ್ರಲ್ಲಿ ಹೋಗಿ ಮಾತಾಡಿಸ್ಬೇಕಪ್ಪ ಅಂತ ಅಂದ್ಕೊಳ್ತಾ ಇರೋ ಅಷ್ಟರಲ್ಲಿ ಈ ಥರ ನ್ಯೂಸ್ ಬಂತು. ಸೊ ಒಬ್ಬ ಪರ್ಸನ್ನು ಆಚೆ ಕಡೆ ಹೇಗಿರ್ತಾರೆ, ಮನೇಲಿ ಹೇಗಿರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಅವ್ರವ್ರು ಅನುಭವಿಸಿದವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲ, ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್. ಬಟ್ ತುಂಬ ಒಳ್ಳೆ ಆ್ಯಕ್ಟರ್ನ ಕಳ್ಕೊಂಡ್ವಿ ಅಂತ ನನಗೆ ಅನ್ನಿಸ್ತಾ ಇದೆ. ಅವ್ರ ಪರ್ಸ್ನಲ್ ಲೈಫ್ ಏನಿತ್ತು ನನಗಂತೂ ಗೊತ್ತಿಲ್ಲ, ನಾನು ಯಾವತ್ತೂ ಕೇಳಿಲ್ಲ, ನೋಡಿಲ್ಲ.
ಬಟ್ ಆನ್ ಸ್ಕ್ರೀನಲ್ಲಿ ಆ್ಯಸ್ ಎನ್ ಆರ್ಟಿಸ್ಟ್ ಹಿ ವಾಸ್ ವೆರಿ ಗುಡ್. ತುಂಬ ಒಳ್ಳೆ ಪರ್ಫಾರ್ಮರ್ ಅವರು. ಒಬ್ಬ ಒಳ್ಳೆ ಪರ್ಫಾರ್ಮರ್ನ ನಮ್ಮ ಕನ್ನಡ ಇಂಡಸ್ಟ್ರಿ ಕಳ್ಕೊಳ್ತು ಅಂತ ತುಂಬ ಬೇಜಾರಾಗ್ತಾ ಇದೆ. ಪಾರು ಸೀರಿಯಲ್ ಒಟ್ಟಿಗೆ ಕೆಲಸ ಮಾಡಿದ್ದೀರಿ, ಎಷ್ಟು ದಿನ ಕೆಲಸ ಮಾಡಿರಬಹುದು ಮೇಡಮ್ ನಿಮಗೆ, ನಿಮ್ಮ ಪ್ರಕಾರ ನೆನಪಿದ್ದಂಗೆ? ನಾನು ತಿಂಡಿ ಪೋತಿ ಪಾತ್ರ ಮಾಡಿದ್ದೆ ಒಂದು 6 ತಿಂಗಳಿಂದ 7 ತಿಂಗಳು ಅಷ್ಟೇ. ಅದರಲ್ಲೂ ಏನೋ 4-5 ದಿವಸ ನಾನು ಸೆಟ್ಟಿಗೆ ಹೋಗ್ತಾ ಇದ್ದೆ ಅಷ್ಟೇ. ಸೊ ವೆರಿ ಲೆಸ್ ಡೇಸ್ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದು. ಅಂದರೆ ನಿಮ್ಗೆ ಯಾರಾದರೂ, ಅಂದರೆ ಶ್ರೀಧರ್ ಅವ್ರಿಗೆ ಈ ರೀತಿಯಾಗಿ ಆಗಿದೆ ಅಂದಾಗ ಅವ್ರಿಗೆ ಕ್ಲೋಸ್ ಇರೋರು, ನಿಮ್ಮ ಟೀಮ್ನವರು ನಿಮಗೆ ಕರೆ ಮಾಡಿ ಹಿಂಗಾಗಿದೆ ಅಂತೆಲ್ಲ ಮಾತನಾಡಿದ್ದಿದೆಯಾ? ಅಂದರೆ ಈಗ ಪಾರು ಸೀರಿಯಲ್ನ ಮೇನ್ ಲೀಡ್ ಏನು ಮಾಡಿದಾರಲ್ಲ ಅವ್ರೇನಾದರೂ ಮಾತಾಡಿದ್ದಿದೆಯಾ? ಇಲ್ಲ, ನಾನು ಇದುವರೆಗೂ ನಾನು ಯಾರನ್ನೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಆಸ್ ಐ ಟೋಲ್ಡ್ ಯು, ನಾನು ಜಸ್ಟ್ ಸಿತಾರಾ ಅಕ್ಕನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ನನಗೂ ಗೊತ್ತಿಲ್ಲ, ಅವ್ರು ನನ್ನನ್ನೇ ಕೇಳ್ತಾ ಇದ್ದಾರೆ ಏನಾಯಿತು ಅಂತ. ಆಮೇಲೆ ಅವ್ರಿಗೆ ವಿಷಯ ಗೊತ್ತಾಗಿದ್ದು. ಆಮೇಲೆ ವಿನಾಯಕ್ ಅಂತ ಅವರು ಅಸೋಸಿಯೇಟಾಗಿ ವರ್ಕ್ ಮಾಡಿದ್ರು, ಅವ್ರನ್ನ ಕೇಳಿದೆ. ಅವರು ನನಗೆ ಈಗಷ್ಟೇ ವಿಷಯ ಗೊತ್ತಾಯಿತು, ನನಗೂ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಅಂತ ಅಂದರು. ಸೊ ಅದಾದಮೇಲೆ ನಾನು ಯಾರ ಹತ್ರನೂ ಮಾತಾಡೋಕ್ಕೂ ಆಗಲಿಲ್ಲ. ಆ್ಯಂಡ್ ಅದೇ ನಾನು ಜಸ್ಟು ಅವ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಐ ವಾಸ್ ಥಿಂಕಿಂಗ್ ಲೈಕ್ ಅವ್ರಿಗೆ ಫಿನಾನ್ಷಿಯಲಿ ಹೆಲ್ಪ್ ಆದರೆ ಏನಾದರೂ ಅವ್ರು ಚೇತರಿಸ್ಕೋಬೋದೇನೋ ಅನ್ನೋ ನಾವು ಆ ಮೈಂಡ್ ಸೆಟ್ಟಲ್ಲೇ ಇದ್ವಿ. ಸೊ ಐ ವಾಸ್ ಮೋರ್ ಇಂಟು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಒಂಚೂರು ಅವ್ರ ಫಿನಾನ್ಷಿಯಲ್ ಸ್ಟೇಟಸ್ ಬೂಸ್ಟ್ ಮಾಡೋಕ್ಕೋಸ್ಕರ ಏನು ಮಾಡ್ಬೋದು ಆ ಪ್ರಯತ್ನದಲ್ಲಿದ್ದೆ. ಓಕೆ, ಈಗ ಅವ್ರಿಗೆ ಹುಷಾರಿಲ್ಲ ಅಂತ ಅಂದಾಗ ಸಹಜವಾಗಿ ಈಗ ಒಂದು ಚಿತ್ರ ತಂಡ ಅಂದ್ಕೊಳ್ಳಿ ಹೋಗಿ ಸಹಾಯ ಮಾಡುತ್ತೆ ಅಲ್ಲಿ ಅದರಲ್ಲಿ ಅಭಿನಯಿಸಿದಂಥ ಒಬ್ಬ ನಟನಿಗೆ. ಸೊ ನಿಮ್ಮ ಪಾರು ಸೀರಿಯಲ್ನ ಡೈರೆಕ್ಟರ್ ಆಗಿರ್ಬೋದು, ಅಲ್ಲಿನ ನಟ ನಟಿಯರಾಗಿರ್ಬೋದು ಸಹಾಯ ಮಾಡಿದ್ದಾರೆ ಅಂತ ಏನಾದರೂ ಗೊತ್ತಿದೆಯಾ ನಿಮಗೆ? ಇಲ್ಲ ಸರ್, ನನಗೆ ಅದ್ರ ಬಗ್ಗೆ ಏನು ಐ ಹ್ಯಾವ್ ನೋ ಕ್ಲೂ. ಬಟ್ ಈ ಇಂಡಸ್ಟ್ರಿ ಅವರೆಲ್ಲ ಸೇರಿ ಅವ್ರಿಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಹೌದು. ಆ್ಯಂಡ್ ಅವ್ರ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತೊಗೊಂಡು ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತು. ತುಂಬ ಜನ ಆರ್ಟಿಸ್ಟ್ಗಳು, ತುಂಬ ಜನ ಡೈರೆಕ್ಟರ್ಸು, ಟೆಕ್ನಿಷಿಯನ್ಸು ಎಲ್ಲ ಅವ್ರ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿದರು. ಆ್ಯಂಡ್ ಆಲ್ಸೋ ಫಿನಾನ್ಷಿಯಲಿ ಕೂಡ ಅವ್ರಿಗೆ ಹೆಲ್ಪ್ ಮಾಡಿದರು ಅಂತ ಮಾತ್ರ ನನಗೆ ಗೊತ್ತು. ಅದು ಬಿಟ್ಟು ಟೀಮ್ ಅವರೆಲ್ಲ ಏನು ಮಾತಾಡಿದ್ರು ಏನು ಕತೆ ನನಗೆ ಐ ಹ್ಯಾವ್ ನೋ ಕ್ಲೂ. ಒಟ್ಟಾರೆ ಮೇಡಮ್ ಜೊತೆಗೆ ಆ್ಯಕ್ಟ್ ಮಾಡಿದ್ದೀರಿ, ಪಾಪ ನಿಮ್ಮ ಜೊತೆಗೆ ಚೆನ್ನಾಗೂ ಕೂಡ ಇದ್ದಂಥ ವ್ಯಕ್ತಿಯವರು ಇವತ್ತು ನಮ್ಮ ಜೊತೆಗಿಲ್ಲ. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್? ಏನು ಹೇಳೋಕ್ಕೆ ಇಷ್ಟಪಡಲಿ, ಅದೇ ಆ್ಯಸ್ ಐ ಟೋಲ್ಡ್ ಯು, ನಮ್ಮ ಇಂಡಸ್ಟ್ರಿ ಒಬ್ಬ ಒಳ್ಳೆ ಕಲಾವಿದನ್ನ ಕಳ್ಕೊಳ್ತು. ಒಬ್ಬ ನಮ್ಮ ಜೊತೆ ಎಲ್ಲ ಚೆನ್ನಾಗೇ ಇದ್ದರು. ಅವ್ರು ಪರ್ಸ್ನಲಿ ಅವ್ರ ಲೈಫ್ ಹೇಗಿತ್ತು ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ನಮ್ಮ ಜೊತೆ ಎಲ್ಲ ತುಂಬ ತಮಾಷೆ ಮಾಡಿಕೊಂಡು, ರೇಗಿಸ್ಕೊಂಡು, ನಗಿಸ್ಕೊಂಡು ಇದ್ದಂಥ ಮನುಷ್ಯ ಇವತ್ತು ನಮ್ಮ ಜೊತೆ ಇಲ್ಲ ಅಂತ ಅಂದರೆ ಬೇಜಾರು ಇದೆ, ಶಾಕು ಆಗ್ತಾ ಇದೆ. ಬಟ್ ಡೈಜೆಸ್ಟ್ ಮಾಡಿಕೊಳ್ಳೇಬೇಕು. ಬಿಕಾಸ್ ಇದು ವಿಧಿ ಲಿಖಿತ. ಪ್ರಾಬಬ್ಲಿ ಅವ್ರ ಆಯಸ್ ಇದ್ದಿದ್ದೆ ಅಷ್ಟು ಅನಿಸುತ್ತೆ. ಬಟ್ ಐ ವಿಶ್ ಅವರು ಮತ್ತೆ ವಾಪಸ್ ಬರಲಿ ಅಂತ. ಒಳ್ಳೆ ಆರ್ಟಿಸ್ಟು, ನಮ್ಮ ಇಂಡಸ್ಟ್ರಿಗೆ ಬೇಕಾಗಿತ್ತು ಅವರು. ಬಟ್ ಇವತ್ತಿಲ್ಲ, ವೆರಿ ಅನ್ಫಾರ್ಚುನೇಟ್. ತುಂಬ ಬೇಜಾರಂತೂ ಡೆಫಿನೆಟ್ಲಿ ಇದೆ. ಓಕೆ ಮೇಡಮ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.